ಸ್ಟೂಡೆಂಟ್ಸ್ L&T ಕಂಪನಿ ಮಾಸ್ ಹೈರಿಂಗ್ ಆಗ್ತದೆ. ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸ್ ಸಿಗ್ತಾ ಇರ್ತದೆ. IT, ನಾನ್ IT, ಗೌರ್ಮೆಂಟ್. ಹೌದಾ? ಸೊ ನೋಡೋಣ ಬನ್ನಿ, L&T ಕಂಪನಿಯಲ್ಲಿ ಕಾಲ್ ಫಾರ್ಮ್ ಆಗ್ತಾ ಇರೋದು. ಸೊ ಹೈರಿಂಗ್ ಆನ್ ಮಲ್ಟಿಪಲ್ ಟೆಕ್ನಾಲಜಿ ಡೊಮೇನ್ಸ್. ಹೌದಾ, ಮಲ್ಟಿಪಲ್ ಡೊಮೇನ್ಸ್ ಮೇಲೆ ನಿಮಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಡಿಸ್ಕಷನ್ ಮಾಡ್ತೀನಿ. ಟೋಟಲ್ ಪೋಸ್ಟ್ ಬಂದು ಎಷ್ಟು ಅಂತ ಕೊಟ್ಟಿಲ್ಲ, ಆದರೆ ಪ್ರತಿಯೊಂದು ಇದ್ರ ಮೇಲೆ ಒಂದು 3 to 4 ಪೋಸ್ಟ್ ಇದೆ ಇರ್ತದೆ. ಆ್ಯಂಡ್ ಅಪ್ಲೈ ಮಾಡೋದಂತೂ ಆನ್ಲೈನ್ ಇರುತ್ತೆ ಆರ್ ಆಫ್ಲೈನ್. ಹೌದಾ, ಆಫ್ಲೈನ್ ಇದೆ, ಆನ್ಲೈನ್ ಇದೆ. ಸೊ ನೀವು ಯಾವ ಥರ ಅಂತ ನೋಡೋಣ. ಸೊ ಲಾಸ್ಟ್ ಡೇಟ್ ಬಂತು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಐ ಥಿಂಕ್ 27 ಏನಿದೆ. 27ಕ್ಕಿಂತ ಮುಂಚೆ ನಾವು ಈ ವಿಡಿಯೋ ನೋಡ್ತಾ ಇದ್ದೆ. ಆದಷ್ಟು ಬೇಗ ಅವರಿಗೆ ಅಪ್ಲೈ ಮಾಡೋಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ ಯಾರಿಗೆ ಶೇರ್ ಮಾಡಿ. ಸೊ ಯಾರು ಅಪ್ಲೈ ಮಾಡೋದಪ್ಪ ಅಂದರೆ ಮುಂಚೆ ಅಪ್ಲೈ ಎನಿ ಒನ್ ಮೇಲ್ ಆ್ಯಂಡ್ ಫೀಮೇಲ್ ಅಪ್ಲೈ ಮಾಡ್ಕೋಬೋದು. ಸ್ಯಾಲ್ರಿ ಆ್ಯಂಡ್ ಜಾಬ್ ಲೊಕೇಶನ್ ಬಂದ್ಬಿಟ್ಟು 10 to 20 LP ಇರುತ್ತೆ. ಬೆಂಗಳೂರಲ್ಲಿ ನೀವು ಜಾಬ್ ಮಾಡಬೇಕು. ಹೌದಾ? ಸೊ ಟೈಪ್ಸ್ ಆಫ್ ಜಾಬ್ಸ್ ಬಂದ್ಬಿಟ್ಟು ಯಾವ ಥರ ಜಾಬ್ಸ್ ಅಂದರೆ iOS ಡೆವಲಪರು, SOC ಡೆವಲಪರು, ಆಂಡ್ರಾಯ್ಡ್ ಫ್ರೇಮ್ವರ್ಕ್ ಡೆವಲಪರು, ಆ್ಯಂಡ್ ಫುಲ್ ಸ್ಟಾಕ್ ಡೆವಲಪರು, .NET ಡೆವಲಪರು, ಪೈಥಾನ್ ಡೆವಲಪರು, ಆ್ಯಂಡ್ ಜಾವಾ ಡೆವಲಪರು, .NET ಡೆವಲಪರ್ಸ್. ಇಷ್ಟು ಪೋಸ್ಟ್ ಮೇಲೆ ಮಲ್ಟಿಪಲ್ ಜಾಬ್ಸ್ನ ಕರೀತಾ ಇದ್ದಾರೆ, ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಆಫ್ಲೈನ್ ಇರುತ್ತೆ. 27 ತಗೊಳ್ಳಿ, ನೀವು ಡೈರೆಕ್ಟಾಗಿ ಅಲ್ಲೇ ಹೋಗ್ಬೋದು. ಇಲ್ಲಪ್ಪ ಅವ್ರು ಕೊಟ್ಟಿರೋಂಥ ಮೇಲೆ ನೀವು ಅಪ್ಲೈ ಮಾಡಿಬಿಟ್ಟು ಅಲ್ಲಿ ಸೆಲೆಕ್ಷನ್ಗೆ ಹೋಗ್ಬೋದು. ರೆಸ್ಯೂಮ್ ಸ್ಕ್ರೀನಿಂಗ್ ಇರುತ್ತೆ, ಅಥವಾ ಆಫ್ಲೈನ್ ಇದ್ದರೆ ಡೈರೆಕ್ಟ್ ಆಗಿರುತ್ತೆ. ಸೊ ಆನ್ಲೈನ್ ಅಸೆಸ್ಮೆಂಟ್, ನೀವು ಆನ್ಲೈನ್ ಇದ್ದರೆ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ, ಇಲ್ಲ ಆಫ್ಲೈನ್ ಇದ್ದರೆ ನೀವು ಅಲ್ಲೇ ಹೋಗಿ ನಿಮಗೆ ಒಂದಷ್ಟು ಕ್ವಶನ್ಸ್ ಅಸೆಸ್ಮೆಂಟ್ಸ್ನ ಕೊಡ್ತಾರೆ, ಇದನ್ನು ಸಾಲ್ವ್ ಮಾಡಬೇಕು. ಟೆಕ್ನಿಕಲ್ ರೌಂಡ್ ಇರುತ್ತೆ, ಆಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ಆಫರ್ ಲೆಟರ್ ಇರುತ್ತೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ BTech ಆದರೂ ಅಪ್ಲೈ ಮಾಡ್ಬೋದು, MSc MC ಆದರೂ ಕೂಡ ಅಪ್ಲೈ ಮಾಡ್ಬೋದು, MSc ಆದರೂ ಮಾಡ್ಬೋದು, MC ಆದರೂ ಅಪ್ಲೈ ಮಾಡ್ಕೋಬೋದು. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 1 to 5 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಆ್ಯಂಡ್ ರಿಸಾಲ್ವಿಂಗ್ ಸಿಂಪಲ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಂಗಿರಬೇಕು. ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ಸ್. ಹೌದಾ? ಸೊ ಟೀಮ್ ಮೆಂಬರ್ಸ್ ಜೊತೆ ಚೆನ್ನಾಗಿ ವರ್ಕ್ ಮಾಡಬೇಕು. ಆ್ಯಂಡ್ ರೆಡಿ ಟು ವರ್ಕ್ US ಟೈಮ್ ಝೋನಲ್ಲಿ ವರ್ಕ್ ಮಾಡಬೇಕು. ಹೌದಾ? ಸೊ ಇಂಡಿಯನ್ ಟೈಮ್ ಝೋನ್ ಇರ್ಬೋದು, US ಟೈಮ್ ಝೋನ್ ಇರ್ಬೋದು, ನೈಟ್ ಶಿಫ್ಟ್ ಬರೋದು, ಮಾರ್ನಿಂಗ್ ಶಿಫ್ಟ್ ಬರ್ಬೋದು. ಆ್ಯಂಡ್ ರೆಡಿ ಟು ವರ್ಕ್ 24/7 ಟ್ರೆಡಿಷನಲ್ ಶಿಫ್ಟ್. ಹೌದಾ? ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಜಾಬ್ ಆ್ಯಂಡ್ ಡೀಟೇಲ್ಸ್ ಅಂತ ಬಂದರೆ ನಮಗೆ ಫುಲ್ ಸ್ಟ್ಯಾಕ್ ಡೆವಲಪರ್, .NET ಡೆವಲಪರ್. ಹೌದಾ? ಸೊ ಫುಲ್ ಸ್ಟ್ಯಾಕ್ ಇನ್ .NET ಡೆವಲಪರ್. ಸೊ ಎಕ್ಸ್ಪೀರಿಯನ್ಸ್ ಬಂದು 4 to 9 years ಕೇಳಿದ್ದಾರೆ. ಎಜುಕೇಷನ್ ಬಂದ್ಬಿಟ್ಟು BTech, BE ಆರ್ MCA, MSc ಆಗಿರಬೇಕು. ಆ್ಯಂಡ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಡಿಸೈನ್, ಡೆವಲಪ್ ಆ್ಯಂಡ್ ಮೇಂಟೈನ್ ಸ್ಕೇಲೆಬಲ್ ವೆಬ್ ಅಪ್ಲಿಕೇಶನ್ಸ್ ಯೂಸಿಂಗ್ .NET ಕೋರ್ ಆ್ಯಂಡ್ ಮಾಡರ್ನ್ ಫ್ರಂಟ್ ಎಂಡ್ ಫ್ರೇಮ್ವರ್ಕ್. ಹೌದಾ? ಸೊ ನೀವು ಫುಲ್ ಸ್ಟ್ಯಾಕ್ ಆದರೆ ನೀವು ಫ್ರಂಟ್ ಎಂಡ್ ನೀವು ಮಾಡಬೇಕು, ಬ್ಯಾಕ್ ಎಂಡ್ ನೀವು ಮಾಡಬೇಕು. ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಗೊತ್ತಿದ್ದೇ ಇರುತ್ತೆ. ಆ್ಯಂಡ್ ಬಿಲ್ಡ್ ಆ್ಯಂಡ್ ಕನ್ಸ್ಯೂಮ್ REST APIs and micro services, and collaborate with the cross-functional teams to deliver high-quality software solutions. ಹೌದಾ? ನೀವು ಹೈ ಕ್ವಾಲಿಟಿ ಸಾಫ್ಟ್ವೇರ್ಸ್ನ ಡೆಲಿವರ್ ಕೊಡಬೇಕು. ಹೌದಾ? ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇದಾಗಲ್ಲ. ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅವರು ಹೈ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಇದ್ದರೆ 100% ಅವರು ಕಸ್ಟಮರ್ ಏನು ಹೇಳಿದ್ರು ಆ ಥರ ಹೈ ಕ್ವಾಲಿಟಿ ಸಾಫ್ಟ್ವೇರ್ನ ಕೊಡೋಕ್ಕೆ ರೆಡಿ ಇರ್ತಾರೆ. ಆ್ಯಂಡ್ ಡೆವಲಪರ್ ಕ್ಲೌಡ್ ನೇಟಿವ್ ಆ್ಯಂಡ್ ಅಪ್ಲಿಕೇಶನ್ಸ್ ಆ್ಯಂಡ್ ಡೆವಲಪ್ ದೆಮ್ ಆನ್ Azure ಒಳಗೆ ಡೆವಲಪ್ ಮಾಡಬೇಕು. ಆ್ಯಂಡ್ ಆಪ್ಟಿಮೈಸ್ ಅಪ್ಲಿಕೇಶನ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೇಟಾಬೇಸ್ ಆಪರೇಷನ್ಸ್. ಸೊ ರಿಕ್ವೈರ್ಡ್ ಸ್ಕಿಲ್ ಅಂತ ಬಂದರೆ C#, .NET ಕೋರು, ASP, .NET ಕೋರ್, ಎಂಟಿಟಿ ಫ್ರೇಮ್ವರ್ಕ್ಗಳು, ಆ್ಯಂಡ್ React JS ಆರ್ Angular, SQL ಸರ್ವರ್, Azure ಕ್ಲೌಡ್ ಸರ್ವಿಸಸ್, ಆ್ಯಂಡ್ Azure ಫಂಕ್ಷನ್ಸ್, ಆ್ಯಂಡ್ Azure API ಮ್ಯಾನೇಜ್ಮೆಂಟ್, APIM. ಸೊ Azure Kubernetes ಸರ್ವಿಸಸ್. ಹೌದಾ? ಸೊ ಈ ಥರ ಡಿಫ್ರೆಂಟ್ ಫೀಚರ್ಸ್ ಸ್ಕಿಲ್ ಇದೆ. ಆ್ಯಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಫುಲ್ ಸ್ಟ್ಯಾಕ್ ಜಾವಾ ಡೆವಲಪರ್. ಹೌದಾ? ಫುಲ್ ಸ್ಟ್ಯಾಕ್ ಜಾವಾ ಡೆವಲಪರ್ಗೆ 4 to 9 years ಎಕ್ಸ್ಪೀರಿಯನ್ಸ್ ಕೇಳಿದ್ರೆ BTech, MSc ಆದರೂ ಅಪ್ಲೈ ಮಾಡ್ಕೋಬೋದು. ಕೀ ರೆಸ್ಪಾನ್ಸಿಬಿಲಿಟಿ ಆಲ್ಮೋಸ್ಟ್ ಸೇಮ್ ಇದಾವೆ. ಸೊ ಇದು ಬೇಕಪ್ಪ ಅಂದರೆ ನೀವು ನಮ್ಮ ಗ್ರೂಪಿಗೆ ಲಿಂಕ್ ಆದರೆ ಈ PDF ಸಿಗುತ್ತೆ. ಕೆಳಗಡೆ ಗ್ರೂಪಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ನಮ್ಮ ಗ್ರೂಪ್ ಲಿಂಕ್ ಇದೆ, ಹೋಗ್ಬೇಕಂದ್ರೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಈ ಸಬ್ಜೆಕ್ಟ್ ತಕ್ಕಂಗೆ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ, ಈಗಲೇ ಇರ್ತಾರೆ, ಎಲ್ಲಕ್ಕೂ ಸೇಮ್ ಇರಲ್ಲ. ಆ್ಯಂಡ್ ರಿಕ್ವೈರ್ಡ್ ಸ್ಕಿಲ್ ಅಂತ ಬಂದ್ಬಿಟ್ಟು ಜಾವಾ, ಸ್ಪ್ರಿಂಗ್ ಬೂಟ್ ಆ್ಯಂಡ್ Kotlin ಆ್ಯಂಡ್ RESTful APIs ಆ್ಯಂಡ್ React JS ಆರ್ Angular, SQL ಡೇಟಾಬೇಸಸ್ ಆ್ಯಂಡ್ Azure ಕ್ಲೌಡ್, Azure ಫಂಕ್ಷನ್ಸ್, Azure API ಮ್ಯಾನೇಜ್ಮೆಂಟ್. ಹೌದಾ? ಇದೇ ಥರ ಎರಡು ಸೇಮ್ ಇದಾವೆ. ಸೊ ನೆಕ್ಸ್ಟ್ ಫುಲ್ ಸ್ಟ್ಯಾಕ್ ಪೈಥಾನ್ ಡೆವಲಪರ್ ಅಂತ ಬಂದು ಸೊ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 4 to 9 years. ಎಜುಕೇಷನ್ ಕ್ವಾಲಿಫಿಕೇಷನ್ BTech ಆ್ಯಂಡ್ MCA, MSc ಇರಬೇಕು. ಕೀ ರೆಸ್ಪಾನ್ಸಿಬಿಲಿಟಿ ಪೈಥಾನ್ ಆ್ಯಂಡ್ Django ಒಳಗಡೆ ಅವರು ನಾಲೆಜ್ ಇರಬೇಕು. ಆ್ಯಂಡ್ ಬಿಲ್ಡ್ ಮಾಡರ್ನ್ ವೆಬ್ ಅಪ್ಲಿಕೇಶನ್ಸ್ ವಿತ್ React JS ಅದರೊಳಗಡೆ ಮಾಡರ್ನ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋಕ್ಕೆ ಗೊತ್ತಿರಬೇಕು. ಇಂಟಿಗ್ರೇಟ್ ಡೇಟಾಬೇಸ್ ಆ್ಯಂಡ್ ಆಪ್ಟಿಮೈಸ್ ಕ್ವೆರಿ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆಪ್ಲಾಯ್ ಆ್ಯಂಡ್ ಮ್ಯಾನೇಜ್ ಅಪ್ಲಿಕೇಶನ್ಸ್ ಇನ್ Azure ಕ್ಲೌಡ್ ಎನ್ವಿರಾನ್ಮೆಂಟ್ಸ್. ಹೌದಾ? ಸೊ ಈ ಥರ ನಾಲೆಜ್ ಇದ್ದರೆ ಈ ಫೀಲ್ಡಲ್ಲಿ ನಾಲೆಜ್ ಇದ್ದರೆ ಅಪ್ಲೈ ಮಾಡ್ಕೋಬೋದು. ರಿಕ್ವೈರ್ಡ್ ಸ್ಕಿಲ್ ಬಂದ್ಬಿಟ್ಟು ಪೈಥಾನ್,
Dynzo ಫ್ರೇಮ್ವರ್ಕು, ORM ಕಾನ್ಸೆಪ್ಟ್ಸು, RESTful APIs, React JS and SQL databases and Azure Cloud and Azure Functions, Azure API ಮ್ಯಾನೇಜ್ಮೆಂಟ್ ಹೌದಾ, ಈ ಥರ ಬೇರೆ ಬೇರೆ ಇದ್ದಾವೆ. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪೋಸ್ಟ್ ಬಂದುಬಿಟ್ಟು ಫುಲ್ ಸ್ಟ್ಯಾಕ್ .NET ಡೆವಲಪರ್ ಹೌದಾ. ಸೊ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 4 to 9 years, ಎಜುಕೇಷನ್ ಕ್ವಾಲಿಫಿಕೇಷನ್ BE BTech or MCA MSc. Key responsibilities ಬಂದುಬಿಟ್ಟು maintain desktop applications using WPF and .NET technologies and design and implement MVVM based applications, integrate backend services and databases, and troubleshoot and enhance the application performance and participate in full software development life cycle activities ಹೌದಾ. ಸೊ ನೀವು ಫುಲ್ ಸ್ಟ್ಯಾಕ್ ಅಂತ ಬಂದರೆ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಎರಡು ನಿಮ್ಗೆ ಗೊತ್ತಿರಲೇಬೇಕು ಹೌದಾ. ರಿಕ್ವೈರ್ಡ್ ಸ್ಕಿಲ್ ಬಂದುಬಿಟ್ಟು C# WPF ಆ್ಯಂಡ್ ಮ್ಯಾಂಡಿಟರಿ ಅಂತ ಕೇಳಿದರೆ .NET ಕೋರು, ಎಂಟಿಟಿ ಫ್ರೇಮ್ವರ್ಕು, SQL ಸರ್ವರು, ಕ್ಲೌಡ್ ಟೆಕ್ನಾಲಜಿ ಆ್ಯಂಡ್ ಅಜುರೆ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ MVVM ಆರ್ಕಿಟೆಕ್ಚರು, ಡೆಸ್ಕ್ಟಾಪ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಸೊ ಅಷ್ಟು ಸ್ಕಿಲ್ಸ್ ಇರಬೇಕು. ಲಾಸ್ಟ್ ಫಸ್ಟ್ ಬಂದುಬಿಟ್ಟು ಆ್ಯಂಡ್ರಾಯ್ಡ್ ಫ್ರೇಮ್ವರ್ಕ್ ಡೆವಲಪ್ಮೆಂಟ್. ಸೊ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಕೂಡ ಸೇಮ್ ಇದೆ 4 to 9 years ಆ್ಯಂಡ್ ಕ್ವಾಲಿಫಿಕೇಶನ್ ಕೂಡ ಸೇಮ್ ಇರುತ್ತೆ. ಸೊ ಕಸ್ಟಮೈಸ್ ದ ಎನ್ಹಾನ್ಸ್ ಆ್ಯಂಡ್ ಆಂಡ್ರಾಯ್ಡ್ ಫ್ರೇಮ್ವರ್ಕ್ ಕಾಂಪೋನೆಂಟ್ಸ್, ವರ್ಕ್ ಆ್ಯಂಡ್ ಆಂಡ್ರಾಯ್ಡ್ OS ಇಂಟರ್ನಲ್ಸ್ ಆ್ಯಂಡ್ ಸಿಸ್ಟಮ್ ಲೆವೆಲ್ ಡೆವಲಪ್ಮೆಂಟ್ಸು, ಡೆವಲಪ್ ಮಾಡಿಫೈಡ್ HAL ಅಂದರೆ ಹಾರ್ಡ್ವೇರ್ ಆ್ಯಂಡ್ ಅಬ್ಸ್ಟ್ರಾಕ್ಷನ್ ಲೇಯರ್ ಕಾಂಪೋನೆಂಟ್ಸ್, ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಆ್ಯಂಡ್ ಡಿಬಗ್ ಪ್ಲಾಟ್ಫಾರ್ಮ್ ಲೆವೆಲ್ ಇಶ್ಯೂಸ್ ಆ್ಯಂಡ್ ಆಪ್ಟಿಮೈಸ್ ಸಿಸ್ಟಮ್ ಪರ್ಫಾರ್ಮೆನ್ಸು, ಕೊಲಾಬ್ರೇಟ್ ವಿತ್ ದ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟೀಮ್ಸ್ ಫಾರ್ ಡಿವೈಸ್ ಇಂಟಿಗ್ರೇಷನ್ ಹೌದಾ. ಸೊ ಟೀಮ್ಸ್ ಜೊತೆ ವರ್ಕ್ ಮಾಡೋಕೆ ರೆಡಿ ಇರಬೇಕು. ರಿಕ್ವೈರ್ಡ್ ಸ್ಕಿಲ್ ಬಂದುಬಿಟ್ಟು ಆಂಡ್ರಾಯ್ಡ್ ಫ್ರೇಮ್ವರ್ಕ್ ಡೆವಲಪ್ಮೆಂಟು, AOSP ಆಂಡ್ರಾಯ್ಡ್ ಓಪನ್ ಸೋರ್ಸ್ ಪ್ರಾಜೆಕ್ಟ್ಸು, HAL ಡೆವಲಪ್ಮೆಂಟು, ಆಂಡ್ರಾಯ್ಡ್ ಸಿಸ್ಟಮ್ ಆರ್ಕಿಟೆಕ್ಚರು, ಲಿನಕ್ಸ್ ಬಾರ್ ಎಂಬೆಡೆಡ್ ಸಿಸ್ಟಮ್ಸ್ ಹೌದಾ. C++ ಪ್ರಿಫರ್ಡ್. ಸೊ ಇಲ್ಲಿ ನಿಮಗೆ C ಆ್ಯಂಡ್ C++ ಇದ್ದರೆ ಪ್ರಿಫರ್ ಮಾಡ್ತಾರೆ. ಡಿವೈಸ್ ಕಸ್ಟಮೈಸೇಷನ್ ಆ್ಯಂಡ್ ಆಪ್ಟಿಮೈಸೇಷನಲ್ಲಿ ನಾಲೆಜ್ ಇರಬೇಕು. ಇನ್ನೊಂದು ಪೋಸ್ಟ್ ಬಂದುಬಿಟ್ಟು iOS ಹೌದಾ. ಸೊ iOS ಡೆವಲಪರ್ನು ಕರೆದಾರೆ. ಸೊ ಅದ್ರ ನೆಕ್ಸ್ಟ್ ಇನ್ನೊಂದು 2 ಅನ್ಸುತ್ತೆ ಇಲ್ಲ. ಸೊ ಲಾಸ್ಟ್ ಪೋಸ್ಟು iOS ಡೆವಲಪರು, ಸೇಮ್ ಎಕ್ಸ್ಪೀರಿಯನ್ಸ್ 4 to 9 years, ಎಜುಕೇಷನ್ BE BTech MCA MSc ಇರಬೇಕು. ಕೀ ರೆಸ್ಪಾನ್ಸಿಬಿಲಿಟೀಸ್ ಡಿಸೈನ್ ಡೆವಲಪ್ ಹೈ ಕ್ವಾಲಿಟಿ iOS ಅಪ್ಲಿಕೇಶನ್ಗೆ ರೆಡಿ ಮಾಡಲಿಕ್ಕೆ ಬರಬೇಕು. ಆ್ಯಂಡ್ ಇಂಪ್ಲಿಮೆಂಟ್ UI and UX ಡಿಸೈನ್ ಯೂಸಿಂಗ್ UIKit and Swift UI, integrate REST APIs and third-party services, ensure applications performance, quality and responsiveness. Participate in architecture and discuss and code reviews. So key required skills ಬಂದ್ಬಿಟ್ಟು Swift UIKit Android or Swift TUI ಅಲ್ಲಿ ನಾಲೆಜ್ ಇರಬೇಕು. ಅದರ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಆ್ಯಂಡ್ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. iOS SDK and Xcode, MVC and MVVM, Viper architecture and RESTful APIs, mobile application developments and app store development experience. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಸ್ಕಿಲ್ ಇದ್ದರೆ ನೀವು ಅಪ್ಲೈ ಮಾಡ್ಕೋಬೋದು. ಹೌ ಟು ಅಪ್ಲೈ ಅಂದರೆ ಡೈರೆಕ್ಟ್ ವಾಕಿನ್ ಇರುತ್ತೆ. ಯು ಮೇ ಆಲ್ಸೋ ಶೇರ್ ಯುವರ್ ರೆಸ್ಯೂಮ್ ಅಟ್ ಇಮೇಲ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. sanjeev.m3@ltts.com. ಡೇಟ್ ಬಂದುಬಿಟ್ಟು 27th June 2026. ಈ ಡೇಟ್ ಒಳಗಡೆ ಏನಾದರೂ ಮಾಡ್ತಾರೆ ಅಪ್ಲೈ ಮಾಡ್ಕೊಳ್ಳಿ. ಟೈಮ್ ಬಂದುಬಿಟ್ಟು 9 to 1 PM ಒಳಗಿರುತ್ತೆ. ವೆನ್ಯೂ ಬಂದುಬಿಟ್ಟು L&T ಟೆಕ್ನಾಲಜಿ ಸರ್ವಿಸಸ್ LTD, ಟವರ್ S1, ಗ್ರೌಂಡ್ ಫ್ಲೋರ್ L&T ಕ್ಯಾಂಪಸ್, ಬೆಳ್ಳಾರಿ ರೋಡ್ ಆ್ಯಂಡ್ ನೆಕ್ಸ್ಟ್ ಟು ದ GKVK ಬೆಂಗಳೂರು. ಸೊ 56002. ಸೊ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಸಂದೀಪ್ M. ಈ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಕಾಲ್ ಮಾಡಿ ಅಲ್ಲಿ ಆಮೇಲೆ ಇನ್ಫಾರ್ಮೇಷನ್ ಕೇಳ್ಕೊಂಡು ಅಪ್ಲೈ ಮಾಡಿಬಿಟ್ಟು ಯಾರು ಅಪ್ಲೈ ಮಾಡ್ತಾರೋ ಅವ್ರು ಆಲ್ ದ ಬೆಸ್ಟ್ ಆಯ್ತಾ. ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇದೇ ಥರ ಡೈಲಿ ಜಾಬ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ಪು ಟೆಲಿಗ್ರಾಮು ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾವಾಗಲೂ ಇಷ್ಟ ಆಗುತ್ತೆ ಅದರಲ್ಲಿ ಜಾಯ್ನ್ ಆಗಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಸೊ ಥ್ಯಾಂಕ್ ಯು.